ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅನ್ಕೋತಾ ಇದ್ದೀನಿ. ಇವತ್ತೊಂದು ಪುದೀನ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ತುಂಬ ಮಸ್ತಾಗಿರುತ್ತೆ. ಅನ್ನದ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನ ಬೇರೆ. ಈಗ ನೋಡ್ರಿ, ಗ್ಯಾಸ್ ಮ್ಯಾಗ ನಾನು ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿಗೆ ನಾನು ಒಂದು 10 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ನಾನು ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೋತೀನಿ. ಮೆಣಸಿನ್ಕಾಯಿನ ಯಾಕೆ ಹುರ್ಕೋತೀನಿಯಪ್ಪ ಅಂತಂದ್ರೆ, ಒಂದು ಫ್ಲೇವರ್ ಕೊಡ್ತೈತಿ ಹುರಿದ ಮೇಲತ್ತ. ಆಮೇಲೆ ನಾವು ಇಟ್ಟಿರ್ತೇವಲ್ಲ, ಅವು ಮೆತ್ತಗಾದಂಗೆ ಆಗಿರ್ತಾವೆ. ಹವಾಕ ಜಲ್ದಿ ಸಣ್ಣ ಆಗಲಿ ಅಂತ ಸ್ವಲ್ಪ ಫ್ರೈ ಮಾಡೋದು. ಈಗ ಮಾಡಿದ್ದಾಯಿತು ನೋಡಿರಿ ಮೆಣಸಿನ್ಕಾಯಿನ. ಆಮೇಲೆ ಈಗ ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೆ, ಉಳ್ಳಾಗಡ್ಡಿನ ತೊಗೊಂಡಿದ್ದೆ. ಅವನು ನಾನು ಎರಡನ್ನೂ ಹುರ್ಕೋತಾ ಇದ್ದೀನಿ ನೋಡಿರಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿನ ಎರಡೂ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕಾಗುತ್ತೆ. ಅದಕ್ಕೂ ಒಂದು ಸ್ಪೂನ್ದಷ್ಟು ನಾವು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಹುರಿದು ಲೇಟ್ ಆಕೈತಿ, ಹುರ್ಕೋಬೇಕು. ಕಂದು ಬಣ್ಣ ಬರೋವರೆಗೂ ನಾವು ಹುರಿದು ಎತ್ತಿಟ್ಕೋಬೇಕಾಗುತ್ತೆ ನೋಡ್ರಿ. ಈಗ ಅರ್ಧ ರೆಡಿ ಆಗೈತಿ. ಉಳ್ಳಾಗಡ್ಡಿ ಇಷ್ಟು ಬಂದವು. ಇನ್ನೊಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಪಟ್ಟಂತ 5 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಅದ. ಇವಾಗ ನೋಡ್ರಿ, ಈರುಳ್ಳಿ ಎಲ್ಲ ಕಂದು ಬಣ್ಣ ಬಂದಿತ್ತು. ಇವಾಗ ನಾನು ಇದನ್ನು ತೆಗೆದಿಟ್ಕೊಂಡು ಬಿಡ್ತೀನಿ ನೋಡ್ರಿ. ಇಷ್ಟು ಹುರಿದ್ರೆ ಸಾಕು, ಜಾಸ್ತಿ ಹುರಿದೇನು ಬೇಡ, ಪೂರ್ತಿ ಕಪ್ಪಾಗೋದೇನು ಬೇಡ. ಈಗ ನಾನು ತೆಗೆದು ಬಿಡ್ತೀನಿ. ಮತ್ತು ಇವಾಗ ನಾನು ಕಡಾಯಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿನಿ. ಪುದೀನನ ಸೋಸಿ ಇಟ್ಕೊಂಡಿದ್ದೆ. ಒಂದು ಕಟ್ ಪುದೀನನ ನಾನು ತೊಗೊಂಡಿದ್ದೆ. ಅದನ್ನು ಸ್ವಲ್ಪ ಕಡ್ಡಿ ಸಮೇತವಾಗಿ ತೊಗೊಂಡಿದ್ದೆ, ಯಾಕಂದ್ರೆ ಫ್ಲೇವರ್ ಬರಲಿ ಅಂತ. ಹಾಗಾಗಿ, ಯಾಕಂದ್ರೆ ನಾವು ರುಬ್ತೀವಲ್ಲ, ರುಬ್ಬಿದ್ರಾಗೆಲ್ಲನೂ ಸಣ್ಣ ಆಗ್ಬಿಡ್ತದೆ. ಜಾಸ್ತಿ ಕಡ್ಡಿನೂ ತೊಗೊಳ್ಳೋದು ಬೇಡ. ಸ್ವಲ್ಪ ಇದನ್ನು ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ. ಈ ಥರ ನಾವು ಬರೋ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗಾದ್ರೆ ಸಾಕು. ಈ ಥರ ನಾವು ಕೈ ಆಡಿಸ್ತಾನೆ ಇರಬೇಕು. ನಾವು ಕೈ ಆಡಿಸಿ ಹುರ್ಕೊಂಡು ಎತ್ತಿ ಇಟ್ಕೋಬೇಕಾಗುತ್ತೆ ಪುದೀನನ. ಈಗ ನೋಡ್ರಿ, ನಾನು ಹುರಿದಿದ್ದಾಗೈತಿ. ಇಷ್ಟು ರೆಡಿ ಆಗೈತಿ. ಇಷ್ಟು ರೆಡಿ ಆದ್ರೆ ಸಾಕು. ಇದನ್ನು ಕೂಡ ನಾವು ತೆಗೆದು ಈಗ ಇಟ್ಕೊಂಡು ಬಿಡೋಣ ಅಂತ ನೋಡ್ರಿ. ಪೂರ್ತಿಯನ್ನು ಮೆತ್ತಗಾಗೋದೆಲ್ಲ ಬೇಡ, ಇಷ್ಟಾದರೆ ಸಾಕು. ಈಗ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಕಡಾಯಿನ ಗ್ಯಾಸ್ ಮ್ಯಾಗ ಇಟ್ಟೀನಿ. ಇವಾಗ ಒಂದೇ ಸ್ಪೂನ್ದಷ್ಟು ನಾನು ಉದ್ದಿನಬೇಳೆನ ಹಾಕ್ಲಕತ್ತೀನಿ. ಆಮೇಲಿಂದ ಅದಕ್ಕೆ ಮುಂದೆ ಕಡ್ಲಿಬೇಳೆ ಹಾಕ್ಕೊಳಕತ್ತೀನಿ ಸ್ವಲ್ಪನ. ಇವೆರಡೂ ನಾವು ಹುರ್ಕೋಬೇಕಾಗುತ್ತೆ ನೋಡ್ರಿ. ಸ್ವಲ್ಪ ಇವನು ಕಂದು ಬಣ್ಣ ಬರೋವರೆಗೂ ಹುರಿಬೇಕಾಗುತ್ತೆ. ಇದಕ್ಕೆ ನಾನು ಮುಂದೆ ಏನು ಹಾಕ್ತೀನಿ ಅಂತ ನೋಡ್ರಿ. ಇನ್ನೊಂದು ಹಾಕಿ ನಾನು ಹುರಿತೀನಿ. ಸದ್ದ ಮೂರೂ ಮಿಕ್ಸ್ ಮಾಡಿಕೊಂಡು ನಾನು ಹುರ್ಕೊಂಡ್ಬಿಡ್ತೀನಿ. ಸ್ವಲ್ಪ ನಾನು ಧನಿಯಾ ಕಾಳನ್ನು ಹಾಕಿ ಮೂರನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ ನಾವು. ಇದು ಹುರಿಬೇಕಾದ್ರೆ ಫ್ಲೇವರ್ ಬರುತ್ತೆ, ಆವಾಗ ನಾವು ತೊಗೊಂಡ್ಬಿಡೋದು ನೋಡ್ರಿ. ನಾನು ಇಷ್ಟು ಹುರಿದಿದ್ದೀನಿ. ಇದೇ ಥರ ಕಲರ್ ಬರೋವರೆಗೂ ನಾವು ಹುರಿಬೇಕಾಗುತ್ತೆ ನೋಡ್ರಿ. ನಾವು ಅರ್ಧಂಬರ್ಧ ಹಸಿ ಬಿಸಿ ಎಲ್ಲ ಹುರಿದು ಇಟ್ಕೊಂಡು ಬಂದ್ರೆ ಹಸಿ ವಾಸನೆ ಬಂದಂಗೆ ಆಗ್ತಿರ್ತೈತಿ. ಅದಕ್ಕೇ ನಾವು ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಫ್ಲೇವರ್ನು ಮಸ್ತಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ತೊಗೊಂಡು ಇದ್ರಾಗೆ ನಾನು ಮೆತ್ತಗಾಗಲಿ ಅಂತ ಅದನ್ನು ಕೂಡ ಹುರ್ಕೊಂಡು ಬಿಡ್ತಾಯಿದ್ದೀನಿ ನೋಡಿರಿ. ಈಗ ಹುರಿದಿರೋದನ್ನೆಲ್ಲ ನಾನು ಈ ಥರ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡ್ಬಿಟ್ಟಿನಿ ನೋಡಿರಿ. ಒಂದು ಮಿಕ್ಸರ್ ಜಾರಿನ ತೊಗೊಂಡು ನಾವು ಇವಾಗ ಏನು ಹುರಿದು ಇಟ್ಟಿದ್ವಲ್ಲ ಅದನ್ನೆಲ್ಲನೂ ನಾವು ಹಾಕ್ಕೊಂಡು ರುಬ್ಕೊಂಬರೋದಿರುತ್ತೆ ನೋಡ್ರಿ. ಈ ಥರ ಹುರಿದು ಮಾಡೋ ಚಟ್ನಿಗಳೆಲ್ಲ ಭಾರಿ ಮಸ್ತಾಗಿರ್ತಾವೆ. ಪ್ರತಿಯೊಂದಕ್ಕೂ ತಿಂದರೂ ತುಂಬ ಟೇಸ್ಟ್ ಆಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಈ ಚಟ್ನಿನ ನಾವು 2-3 ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಯಾವಾಗಲೂ ಅನ್ನ ಮಾಡ್ತಾ ಇರ್ತೀವಿ, ಅನ್ನಕ್ಕೆ ನಮಗೆ ಸಾರು ಏನಾದರೂ ಬೇಸರಾಗಿತ್ತೋಪ ಅಂತಂದ್ರೆ ಈ ಥರ ಚಟ್ನಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನಾವು ಅನ್ನದ ಜೊತೆ ತಿನ್ಬೋದು ನೋಡ್ರಿ. ಇದನ್ನೆಲ್ಲ ಈಗ ನಾನು ಅರ್ಧ ರುಬ್ಕೊಂಡು ಬಂದೀನಿ. ಇದಕ್ಕೆ ಮುಂದೆ ಏನು ಹಾಕಿರ್ಬೇಕು ಅಂತ ತೋರಿಸ್ತೀನಿ ನೋಡ್ರಿ. ಈಗೇನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪುದೀನನ, ಅದೆಲ್ಲ ಪೂರ್ತಿ ರುಬ್ಕೊಂಬಂದ್ಮೇಲತ್ತ ಲಾಸ್ಟಲ್ಲಿ ನಾವು ಹುರಿದಿಟ್ಕೊಂಡಿರುವಂಥ ಪುದೀನನ ಮಿಕ್ಸ್ ಮಾಡಿ ರುಬ್ಕೊಂಬರ್ಬೇಕಾಗುತ್ತೆ. ನಾನು ಮೊದಲು ಉಪ್ಪು ಹಾಕಿರಲಿಲ್ಲ, ಹಾಗೆ ರುಬ್ಬಿದ್ದೆ. ಇವಾಗ ಕಲ್ಲುಪ್ಪನ್ನು ಹಾಕಿ ಮತ್ತೊಂದು ಸರಿ ಗ್ರೈಂಡ್ ಮಾಡಿಕೊಂಡು ಬಂದುಬಿಟ್ಟು ನೋಡ್ರಿ. ಇವಾಗ ಮತ್ತು ನಾವು ಒಗ್ಗರಣೆ ಹಾಕೋದಿರುತ್ತೆ. ಮತ್ತು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡಿನಿ. ಅದೇ ಕಡಾಯಿಕನ 1 ಸ್ಪೂನ್ದಷ್ಟು ಸಾಸಿವೆನ ಸೇರಿಸ್ಕೊಳಕತ್ತೀನಿ. ಸಾಸ್ಮಿ ಸ್ವಲ್ಪ ಸಿಡಿಲಿ ಚಟಪಟ ಅಂತ ಸಿಡಿದ ಮೇಲತ್ತ ಸ್ವಲ್ಪ ನಾವು ಮುಂದಕ್ಕೆ ಕರಿಬೇವನ್ನು ಹಾಕ್ಕೊಳ್ದಿರುತ್ತೆ. ಕರಿಬೇವನ್ನು ಹಾಕಿದ ಮೇಲತ್ತ ಹಿಂಗೆ ನಿಮಗೆ ಬೇಕು ಅನ್ನಿಸ್ತಂದ್ರೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಡ್ರಿ, ಚಲೋ ಇರುತ್ತೆ, ತಿನ್ನೋಕ್ಕೆ ಟೇಸ್ಟು ಬರುತ್ತೆ. ಇವಾಗ ನೋಡಿರಿ ಸ್ವಲ್ಪ ನಾನು ತಿರುಗಾಡಿಬಿಟ್ಟು ಅದನ್ನು ಬಿಡ್ತೀನಿ.
ಮತ್ತೆಲ್ಲ ನಾವು ಏನೆಲ್ಲ ರುಬ್ಬಿಟ್ಟಿದ್ದೇವಲ್ಲ ಅದನ್ನೆಲ್ಲ ಈ ಪೇಸ್ಟ್ ತಂದು ನಾವು ಇದಕ್ಕೆ ಗ್ಯಾಸನ್ನು ಸಣ್ಣಗೆ ಇಟ್ಟು ಇದನ್ನೆಲ್ಲ ನಾವು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತ ತಿರುವಾಡಿದ್ರೆ ಪುದೀನ ಚಟ್ನಿ ರೆಡಿ ಆಗಿಬಿಡ್ತು ನೋಡಿರಿ. ಎಷ್ಟು ಈಸಿಯಾಗಿ ಮಾಡೋದಲ್ಲೇನ್ರಿ, ಅಷ್ಟೇ ಟೇಸ್ಟಾಗಿರುತ್ತೆ. ತುಂಬ ಕಡಿಮೆ ಸಮಯದಾಗ ಪುದೀನ ಚಟ್ನಿನ ನಾವು ರೆಡಿ ಮಾಡ್ಕೋಬೋದು ನೋಡಿರಿ. ಇದನ್ನು ದೋಸೆಗೆ ತಿಂದ್ರೂ ಮಸ್ತಾಗಿರುತ್ತೆ, ಅನ್ನಕ್ಕೆ ತಿಂದ್ರೂ ಚಲೋ ಇರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿರಿ. ಆಮೇಲಿಂದ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ಬಿಡ್ಲಾಕತ್ತೀನಿ. ಕೊತ್ತಂಬರಿ ಹಾಕಿ ಇನ್ನೊಂದು ಸರಿ ನಾವು ಇದಕ್ಕೆ ಮಿಕ್ಸ್ ಕೊಟ್ರೆ ಪುದೀನ ಚಟ್ನಿ ರೆಡಿ ಆಯಿತು ನೋಡಿರಿ. 5 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಅದ ರೀ ಇದು. ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ.